ನಮ್ಮ ನಾರಾಯಣಗೌಡರು ಹೇಳಿದ್ರು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನ ಮಾಡಿದ್ದಾರೆ, ಅಧಿಕಾರಗಳನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ಇನ್ನೊಂದು ಸತ್ಯ ಹೇಳಲಿಲ್ಲ. ನೀವೆಲ್ಲ ಒಕ್ಕಲಿಗ ಸಮಾಜದ ಹೆಣ್ಮಕ್ಳು, ಗೌರವಾನ್ವಿತ ಮಹಿಳೆಯರಿದ್ದೀರ. ಇಲ್ಲಿ ನಾರಾಯಣಗೌಡರನ್ನ 1.5 ವರ್ಷ ನಾನು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡ್ಲಿಕ್ಕೆ ಸರ್ಕಾರದಿಂದ ಅವಕಾಶ ಮಾಡಿಕೊಟ್ಟೆ. ಆ ಅಧ್ಯಕ್ಷನನ್ನಾಗಿ ಮಾಡ್ಲಿಕ್ಕೆ ನಾನು ಅವ್ರ ಹತ್ರ ಒಂದೇ ರೂಪಾಯಿ ಹಣವನ್ನ ವಸೂಲಿ ಮಾಡಲಿಲ್ಲ. ನಂತರ ನಾಗರಾಜಣ್ಣನ್ ಮಾಡಿದ್ದೀನಿ, ಒಂದೇ ರೂಪಾಯಿ ಅದಕ್ಕೆ ಕಾಸು ಕೊಡೋಣ, ನನಗೆ ಖರ್ಚಿರ್ತದೆ ಅಂತ ಹೇಳಿ ಅವ್ರ ಹತ್ರ ಅಧ್ಯಕ್ಷ ಮಾಡ್ಲಿಕ್ಕೆ ಕಾಸು ಆಶಿಸ್ಕೊಳ್ಳಿಲ್ಲ. ಇಲ್ಲೇ ನಮ್ಮ ಲತಕ್ಕ ಇದ್ದಾರೆ, ಹೇಮಂತ್ ಅಣ್ಣನ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡ್ಲಿಕ್ಕೆ ಹಿಂದೆ ಇದ್ದಂತ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಅವರು ಎಷ್ಟು ಹಣ ಪಡೆದು ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಅಂತಕ್ಕಂಥದನ್ನ ಚರ್ಚೆಗೆ ಬರಲಿ. ಅವರೇ MLA ಮಾಡಿದ್ರು, ಅವರೇ ಅಧಿಕಾರಕ್ಕೆ ತಂದಿದ್ರು, ಅವ್ರ ಪಕ್ಷ ಅಧಿಕಾರಕ್ಕೆ ತಂದಿತ್ತು. ಓಟು ಹಾಕ್ಸ್ಬೇಕು, ಸೇವೆನೂ ಮಾಡಬೇಕು, ಅಧಿಕಾರ ಕೊಡಕ್ಕೆ ಹಣ ವಸೂಲಿ ಮಾಡಬೇಕು. ಇನ್ನ ಒಕ್ಕಲಿಗ ಸಮಾಜದ ಮೇಲೆ ಇರತಕ್ಕಂಥ ಪ್ರೀತಿ. ನಾನು ಒಂದೇ ರೂಪಾಯಿ ಹಣವನ್ನ ಇವರಿಬ್ಬರಿಂದ ಅಧ್ಯಕ್ಷನ ಮಾಡ್ಲಿಕ್ಕೆ ಇಸ್ಕೊಳ್ಳಿಲ್ಲ. ಇದ್ರ ಜೊತೆಗೆ ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾದ್ಮೇಲೆ ದಾಬಸ್ಪೇಟೆ ಇನ್ಸ್ಪೆಕ್ಟರ್ ಒಕ್ಕಲಿಗ ಸಮಾಜದವರು ಬೆಂಗಳೂರು ನಮ್ಮ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅನ್ನ ಇನ್ಸ್ಪೆಕ್ಟರ್ ಇನ್ನೊಬ್ಬರ ಹೆಸರೇನ ಅಲ್ಲಲ್ಲ ಅವನು ಇನ್ನೊಬ್ಬ ಇದ್ದಲ್ಲ ರಾಜು ಶಶಿಧರ್, ಇವಾಗ ಇರ್ತಕ್ಕಂಥ BR ಗೌಡ ಟೌನ್ ಇನ್ಸ್ಪೆಕ್ಟರ್, ಆಮೇಲೆ ಮುನ್ಸಿಪಲ್ ಕಮಿಷನರ್ ಮನುಕುಮಾರ್, ಇನ್ನೂ 16 ಅಧಿಕಾರಿಗಳು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮಾಜದ ಅಧಿಕಾರಿಗಳಿಗೆ ಅವಕಾಶವನ್ನ ಕೊಟ್ಟಿದ್ದೇನೆ. ಒಬ್ಬರ ಹತ್ರ 10 ರೂಪಾಯಿ ವಸೂಲಿ ಮಾಡಿಲ್ಲ ಪೋಸ್ಟಿಂಗ್ಸ್ಗೆ. ಆದ್ರೆ ಇಲ್ಲೇ ಯಾವ ಪರಿಸ್ಥಿತಿ ಇತ್ತು? ಯಾಕೆ ನಾನು ವಸೂಲಿ ಮಾಡಿಲ್ಲ ಅಂತ ಅಂದ್ರೆ, ನಿಮ್ಮ ಸಮಾಜದ ಮತವನ್ನ ಪಡೆದು, ನಿಮ್ಮ ಸಮಾಜದ ಆಶೀರ್ವಾದವನ್ನ ಪಡೆದು, ಅದೇ ಸಮಾಜಕ್ಕೆ ಸೇರಿದ ಅಧಿಕಾರಿಯಿಂದ ಹಣ ಪಡೆದ್ರೆ ನಾನು ನಿಮ್ಮ ಸಮಾಜಕ್ಕೆ ದ್ರೋಹ ಮಾಡ್ದಂಗೆ ಅಂತಕ್ಕಂಥ ಭಾವನೆಯಿಂದ ನಾನು ಹಣವನ್ನ ವಸೂಲಿ ಮಾಡಲಿಲ್ಲ. ಇದು ನಾನು ನಿಮ್ಮ ಸಮಾಜಕ್ಕೆ, ಒಕ್ಕಲಿಗ ಸಮಾಜಕ್ಕೆ ಋಣ ತೀರಿಸತಕ್ಕಂಥ ಒಂದು ಭಾಗ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಇದರ ಜೊತೆಯಲ್ಲಿ ರಾಜಣ್ಣ ಅವರ ಸಮಾಜದ ನೋವನ್ನ ವ್ಯಕ್ತಪಡಿಸಿದ್ರು. ಮಾತನಾಡಬೇಕಾದ್ರೆ ಸೂಕ್ಷ್ಮವಾಗಿ ಗಮನಿಸಿದೆ. ನಾವು ಒಕ್ಕಲಿಗರು ಎಲ್ಲದರಲ್ಲೂ ಮುಂದೆ ಇದ್ದೀವಿ, 80,000 ಇದ್ದೀವಿ, 90,000 ಇದ್ದೀವಿ. ಆದ್ರೆ ನಮ್ಗೊಂದು ಚೌಟ್ರಿ ಇಲ್ಲ, ಒಂದು ಸಭೆ ಮಾಡ್ಲಿಕ್ಕೆ ಸಮುದಾಯ ಭವನ ಇಲ್ಲ ಅಂತ. 8 ಜನ ಶಾಸಕರು ಬಂದೋದ್ರು ಸ್ವಾಮಿ. ಅಕ್ಕ 8 ಜನ ಶಾಸಕರು ಓಟ್ ಹಾಕಿದ್ರೆ ನೀವು ಸುಮಾರು 75,000ಕ್ಕೂ ಹೆಚ್ಚು ಮತಗಳು ಒಕ್ಕಲಿಗ ಸಮಾಜದ ಮತಗಳಿದ್ದಾವೆ. ನಿಮ್ ಋಣ ತೀರಿಸಬಹುದಿತ್ತಲ್ಲ. ನಾನು ಪ್ರಾಮಾಣಿಕವಾಗಿ ಋಣ ತೀರಿಸಬೇಕು ಅಂತ ಹೇಳಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಆ ಕೆಂಪೇಗೌಡರು ಬೆಂಗಳೂರನ್ನ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪ್ರಖ್ಯಾತಿಯಾಗಿದೆ.